ರೀಸೆಂಟಾಗಿ ರಾಶಿಕಾ ಅವ್ರು ಆಚೆ ಬಂದರು. ಸೊ ಧ್ರುವಂತ್ ಅವರು ಒಂದು ಹೇಳಿಕೆನ ಕೊಡ್ತಾರೆ. ಅಂದರೆ ರಾಶಿಕಾ ಅವ್ರಿಗೆ ತುಂಬ ಹರ್ಟ್ ಆಗುತ್ತೆ, ಅವರು ಆ ವೀಕ್ ಫುಲ್ ಅಪ್ಸೆಟ್ ಆಗಿರ್ತಾರೆ. ಏನಂತ ಹೇಳಿದ್ರೆ, ಇವರು ಗೇಮ್ ಪ್ಲ್ಯಾನ್ ಮಾಡಿಕೊಂಡು ಫಸ್ಟು ಅಭಿಷೇಕ್ ಜೊತೆ ಚೆನ್ನಾಗಿದ್ರು, ಆಮೇಲೆ ನನ್ನ ಜೊತೆ ಚೆನ್ನಾಗಾದ್ರು, ಇವಾಗ ಸೂರಜ್ನ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತೇಳ್ಬಿಟ್ಟು ಅವರು ಬೆಲ್ಟು ಮತ್ತು ಸೆಂಟ್ನೆಲ್ಲ ಎತ್ತಿಟ್ಕೊಂಡಿರ್ತಾರೆ. ಅವರೇನೋ ಗೇಮು ಮತ್ತು ಅವ್ರು ಆಟ ಆಡಿಸ್ಬೇಕು ಅಂತ ಹೇಳಿ ಆ ಥರ ಮಾಡಿರ್ತಾರೆ. ಬಟ್ ಅದನ್ನು ನೆಗೆಟಿವ್ ಆಗಿ ಅವರು ಹೇಳ್ತಾರೆ. ಅಷ್ಟು ಓಪನ್ ಸ್ಟೇಜಲ್ಲಿ ಅಷ್ಟು ಕ್ಯಾಮ್ರಾಗಳಿರುತ್ತೆ, ಅದ್ರ ಮುಂದೆ ಒಬ್ಬ ಹುಡುಗಿಗೆ ಆ ರೀತಿಯಂತಹ ಹೇಳಿದಂಥ ಸಂದರ್ಭದಲ್ಲಿ ಅವ್ರಿಗೆ ಎಷ್ಟು ಹರ್ಟ್ ಆಗುತ್ತೆ. ಸೊ ನೀವು ಏನು ಹೇಳ್ತೀರಾ? ಇದ್ರ ಬಗ್ಗೆ ವಾಯ್ಸ್ ರೇಸ್ ಮಾಡಿದ್ದೆ ನಾನು. ಅಂದರೆ ನಾನು ರಾಶಿಗೆ ಹೇಳಿದಾಗ ನೀನು ಕೇಳು, ಏನಾದರೂ ಹೇಳಿಲ್ಲ ಅಂದರೆ ನನ್ನನ್ನು ಕರಿ, ನಾನು ಹೇಳ್ತೀನಿ, ಬಿಕಾಸ್ ಅವ್ರು ನನ್ನ ಮುಂದೆನೇ ಹೇಳಿದ್ದು ಅಂತ. ಅದ್ರ ಬಗ್ಗೆ ಡಿಸ್ಕಷನ್ಸ್ ಆಗಿದೆ, ಯಾರು ಸರಿ ಯಾರು ತಪ್ಪು ಅನ್ನೋದ್ರ ಬಗ್ಗೆ ವೀಕೆಂಡಲ್ಲಿ ಚರ್ಚೆ ಆಗಿದೆ. ಈಗ ಮತ್ತೆ ಅದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಅನ್ಸುತ್ತೆ. ಓಕೆ, ಫೈನ್. ಬಟ್ ರಾಶಿಕಾ ಅವರು ಅದರಿಂದ ತುಂಬ ಹರ್ಟ್ ಆಗಿದ್ರು. ಒಬ್ಬ ಹೆಣ್ಣಿನ ಮನಸ್ಥಿತಿ ಅನ್ನೋದು ತುಂಬ ಸೂಕ್ಷ್ಮವಾಗಿರುತ್ತೆ. ಮತ್ತು ಪ್ಯಾರೆಂಟ್ಸ್ ಎಲ್ಲ ನೋಡ್ತಾ ಇರ್ತಾರೆ ಬಿಗ್ ಬಾಸ್ನ. ಅದಾದಮೇಲೂ ಕೂಡ ಫೈನಲ್ಲಲ್ಲೂ ಅವರು ಒಂದು ಬಾಯಿ ಕೂಡ ಹೇಳೋದಿಲ್ಲ ರಾಶಿಕಾ ಅವರು, ಇವರು ಕೂಡ ಏನೂ ಮಾತನಾಡಿಸೋದಿಲ್ಲ. ಸೊ ಒಂದು ಬಿಗ್ ಬಾಸ್ ಮನೆ ಅಂತ ಅಂದಾಗ ಒಂದು ಫ್ಯಾಮಿಲಿ ಥರ ಇರುತ್ತೆ. ಏನೇ ಜಗಳಗಳಾದರೂ ಈಗ ಅಟ್ ದ ಎಂಡಲ್ಲಿ ಎಲ್ಲರೂ ಕೂಡ ಚೆನ್ನಾಗಿ ಆಗ್ಬಿಟ್ಟು ಆಚೆ ಬರ್ತೀವಿ. ಬಟ್ ಇವರಿಬ್ಬರು ಕೊನೆವರೆಗೂ ಸರಿನೇ ಆಗಲಿಲ್ಲ. ಸೊ ಆ ರೀತಿಯಾದಂತಹ ಬೇರೆ ಜೋಡಿಗಳು ನಿಮ್ಮ ಕಣ್ಣಿಗೆ ಕಾಣಿಸಿರೋದು ಉಂಟಾ? ಇಲ್ಲ, ಎಲ್ಲರೂ ನಾರ್ಮಲಾಗೇ ಇರ್ತಿದ್ರು ಅನಿಸುತ್ತೆ. ಅಂದರೆ ಕೆಲವೊಂದೊಂದು ವಿಷಯಗಳನ್ನ ಯು ಕಾಂಟ್ ಫರ್ಗಿವ್ ಆ್ಯಂಡ್ ಫರ್ಗೆಟ್. ಸೊ ಪ್ರಾಬಬ್ಲಿ ಅದು ಅವಳಿಗೆ ಎಫೆಕ್ಟ್ ಆಗಿದೆ, ಅದಕ್ಕೆ ಮಾತಾಡಿಲ್ಲ. ಓಕೆ, ಇನ್ನು ಫ್ಯಾಮಿಲಿ ರೌಂಡ್ ಅಂತ ಬಂದಾಗ ಕಾವ್ಯ ಅವರೇ, ಅದನ್ನಂತೂ ಮರೆಯೋಕ್ಕಾಗೋದೇ ಇಲ್ಲ. ಬಿಕಾಸ್ ನಮಗೆ ನೋಡೋದಕ್ಕೆ ಒಂಥರ ಹಬ್ಬದ ಥರ ಫೀಲ್ ಆಗ್ತಾಯಿತ್ತು. ಅದರಲ್ಲೂ ನೀವು ಅಷ್ಟು ದಿನ ಬಿಟ್ಟಿದ್ಬಿಟ್ಟು ಅಟ್ ಎ ಟೈಮ್ ಫ್ಯಾಮಿಲಿ ಅಷ್ಟು ಜನ ಒಳಗಡೆ ಎಂಟರ್ ಆದಾಗ ನಿಮಗೆ ಹೇಗೆ ಫೀಲ್ ಆಯಿತು ಆ ಕ್ಷಣಗಳನ್ನು ಮೆಲ್ಕು ಹಾಕೋದಾದರೆ? ನನಗೆ ಫ್ಯಾಮಿಲಿ ರೌಂಡ್ ಇಟ್ ವಾಸ್ ನಾಟ್ ಅ ನೈಸ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ತಪ್ಪಾಯಿತು, ತಪ್ಪಿಗೆ ಶಿಕ್ಷೆ ಆಯಿತು. ಸೊ ತುಂಬ ಬೇಜಾರಾದಂಥ ಒಂದು ವೀಕ್ ಅದು ನನಗೆ. ಅದಾದಮೇಲೆ ಐ ವಾಸ್ ಕಂಪ್ಲೀಟ್ಲಿ ಡೌನ್. ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲೇ ನನ್ನನ್ನು ಆ ವೀಕ್ ಆದಮೇಲೆ ಅದೇ ಕಂಟಿನ್ಯೂ ಆಗಿಬಿಡ್ತು. ಯಾ. ಓಕೆ, ಇನ್ನು ಗಿಲ್ಲಿ ಅವ್ರಿಗೆ ಈಗ ಆಲ್ರೆಡಿ ಒಂದಷ್ಟು ಆಫರ್ಸ್ಗಳು, ಸಿನಿಮಾಗಳು ಏನೋ ಬುಕ್ಕಿಂಗ್ ನಡೀತಾ ಇದೆ, ಅಷ್ಟು ಬ್ಯುಸಿ ಆಗಿದ್ದಾರೆ. ಈ 2 ವರ್ಷದ ಹಿಂದೆ ಜಗ್ಗೇಶ್ ಅವ್ರು ಹೇಳಿದರು ಒಂದು ವೇದಿಕೆ ಮೇಲೆ, ಇವ್ರಿಗೆ 2 ಗನ್ಮ್ಯಾನ್ ಬೇಕು ಮುಂದೆ, ಆ ಮಟ್ಟಕ್ಕೆ ಈ ಹುಡುಗ ಬೆಳೀತಾನೆ ಅಂತ ಹೇಳ್ಬಿಟ್ಟು. ಅದು ನಿನ್ನೆ ಮೆರವಣಿಗೆ ಎಲ್ಲ ಆಯಿತು, ನಿಮ್ಮ ಗಮನಕ್ಕಿದೆ ಅಂತ ಭಾವಿಸ್ತೀನಿ. ಸೊ ಅದನ್ನೆಲ್ಲ ನೋಡಿದಾಗ ಒಬ್ಬ ಸ್ಟಾರ್ ಹೀರೋಗೂ ಕೂಡ ಆ ರೀತಿಯಾದಂಥ ಫ್ಯಾನ್ಸ್ ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಈ ಬಿಗ್ ಬಾಸಿಂದ ಅವರು ಗಳಿಸಿರುವಂಥದ್ದು. ಅದ್ರ ಬಗ್ಗೆ ಹೇಳೋದಾದರೆ ತುಂಬ ಖುಷಿಯಾಗುತ್ತೆ. ನಾನು ಹೇಳಿದ್ನಲ್ಲ, ಆ್ಯಸ್ ಅ ಫ್ರೆಂಡ್ ಅವ್ನು ವಿನ್ ಆಗಿರೋದು, ಇಷ್ಟು ಜನರ ಪ್ರೀತಿ ಗಳಿಸಿರೋದು ನೋಡೋದಕ್ಕೆ ಒಂಥರ ಖುಷಿ. ಆ್ಯಂಡ್ ಹಿ ಡಿಸರ್ವ್ಸ್ ಇಟ್. ಅಂದರೆ ಸುಮ್ಮನೆ ಹೆಂಗೋ ಹಾಗೆ ಬಂದಿದ್ದಲ್ಲ, ಅವನು ಅದಕ್ಕೆ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾನೆ, ಆಟನೂ ಕೂಡ ತುಂಬ ಚೆನ್ನಾಗಿ ಆಡಿದ್ದಾನೆ. ಸೊ ಹಿ ಡಿಸರ್ವ್ಸ್ ಇಟ್.